ಹಿಂದಿನ ಕಾಲದಲ್ಲಿ ಅಸುರನು ದೈತ್ಯಾಕಾರವಾದ ಮೂಷಿಕ ಇಲಿ ರೂಪದಲ್ಲಿ ಹುಟ್ಟಿ ಪರ್ವತಗಳನ್ನು ಕುಸಿಸಿ ಕೃಷಿ ಭೂಮಿಗಳನ್ನು ಹಾಳು ಮಾಡಿ ಜನರಿಗೆ ಅಪಾರ ಕಷ್ಟ ತರುತ್ತಿದ್ದನು. ಇದನ್ನೆಲ್ಲ ಸಹಿಸಲಾರದ ಜನರೆಲ್ಲರೂ ಸೇರಿ ಋಷಿಮುನಿಗಳ ಮೊರೆ ಹೋಗುತ್ತಾರೆ. ಏಳಿ ಏಳಿ ಊರಿನ ಜನರೇ, ನಿಮಗೆ ಏನು ಕಷ್ಟ ಬಂದಿದೆ? ಏಕೆ ಇಷ್ಟು ದುಃಖದಲ್ಲಿದ್ದೀರಿ? ಆಗ ಋಷಿಮುನಿಗಳ ಹತ್ತಿರ ಜನರು ತಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳುತ್ತಾರೆ. ಮಹರ್ಷಿಗಳೇ, ನಮ್ಮ ಊರಿನಲ್ಲಿ ಭಯಾನಕ ದೈತ್ಯಾಕಾರದ ಮೂಷಿಕನು ಹಾವಳಿ ನಡೆಸುತ್ತಿದ್ದಾನೆ. ನಾವು ನಮ್ಮ ಮನೆಗಳಲ್ಲಿ ಸುಖವಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಮನೆಗಳೆಲ್ಲ ಬೆಂಕಿಗಾಹುತಿಯಾಗುತ್ತಿವೆ, ಬೆಳೆಗಳೆಲ್ಲ ನಾಶವಾಗುತ್ತಿವೆ. ಮಹರ್ಷಿಗಳೇ, ನಮ್ಮನ್ನೆಲ್ಲ ರಕ್ಷಿಸಿ, ನಮಗೆ ದಾರಿ ಕಾಣಿಸಿ. ಅಯ್ಯೋ ಜನರೇ, ನಿಮ್ಮ ನೋವನ್ನು ನಾವು ಸ್ಪಷ್ಟವಾಗಿ ಕೇಳಿದ್ದೇವೆ. ನಿಮ್ಮ ಹೃದಯದ ಆಕ್ರಂದನ ನಮ್ಮ ಹೃದಯವನ್ನು ತಟ್ಟಿದೆ. ಈ ದೈತ್ಯಾಕಾರದ ಮೂಷಿಕ ಸಾಮಾನ್ಯ ಪ್ರಾಣಿಯಲ್ಲ, ಅವನು ಮಹಾತ್ಮ ಶಕ್ತಿಯುಳ್ಳ ಅಸುರ. ಮಾನವರ ಶಕ್ತಿಯಿಂದ ಅವನನ್ನು ಎದುರಿಸುವುದು ಸಾಧ್ಯವಿಲ್ಲ. ಆದರೆ ಚಿಂತಿಸಬೇಡಿ, ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರವಿದೆ. ನಾವೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥಿಸೋಣ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಖಂಡಿತವಾಗಿಯೂ ದೇವರು ನಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಿಸಲು ದಾರಿ ತೋರಿಸುತ್ತಾನೆ. ದೇವರನ್ನು ಮೆಚ್ಚಿಸಲು ಹೋಮ ಹವನಗಳನ್ನು ಮಾಡಬೇಕಾಗುತ್ತದೆ. ಪವಿತ್ರ ಅಗ್ನಿಯಲ್ಲಿ ಸಮಿಧೆಗಳನ್ನು ಅರ್ಪಿಸಿ ಮಂತ್ರಗಳನ್ನು ಜಪಿಸಿದರೆ ದೇವರ ಕೃಪೆ ಬೇಗನೆ ಲಭಿಸುತ್ತದೆ. ಹೀಗೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವರ ಹೃದಯವನ್ನು ಸ್ಪರ್ಶಿಸಿ ಅವರು ಖಂಡಿತವಾಗಿಯೂ ನಮ್ಮ ಕಷ್ಟಗಳನ್ನು ನಿವಾರಿಸುವರು. ಹಾಗೇ ಮಹರ್ಷಿಗಳ ಸಮ್ಮುಖದಲ್ಲಿ ಅವರು ನಿರಂತರವಾಗಿ ಯಾಗಯಜ್ಞಗಳನ್ನು ನೆರವೇರಿಸುತ್ತಾ ಧರ್ಮಸ್ಥಾಪನೆಗಾಗಿಯೂ ಜನರ ಲೋಕಕ್ಷೇಮಕ್ಕಾಗಿಯೂ ದೇವತೆಗಳ ಆರಾಧನೆಗಾಗಿಯೂ ತೊಡಗಿದರು. ಆ ಹೋಮಕುಂಡಗಳಿಂದ ಏರಿದ ದಿವ್ಯ ಜ್ವಾಲೆಗಳು ಆಕಾಶವನ್ನು ತಲುಪಿದವು. ಧೂಪದೀಪಗಳ ಪರಿಮಳವು ದಿಕ್ಕುಗಳನ್ನು ಆವರಿಸಿತು. ಹೀಗೆ ಆ ದಿವ್ಯ ಜ್ವಾಲಾಮಾಲೆಗಳು ಆಕಾಶವನ್ನು ದಾಟಿ ದೇವಲೋಕವನ್ನೇ ಮುಟ್ಟಿದವು. ದೇವತೆಗಳ ಹೃದಯವನ್ನು ಹರ್ಷಭರಿತಗೊಳಿಸಿದವು. ಅದರಿಂದ ದೇವತೆಗಳು ವಶಿ ಮುನಿಗಳ ಮುಂದೆ ಪ್ರತ್ಯಕ್ಷರಾಗಿ ಅವರ ಕಷ್ಟಗಳನ್ನು ವಿಚಾರಿಸಿದರು. ಹೇಳಿ, ನಿಮಗೆ ಇರುವ ಕಷ್ಟಗಳೇನು? ಅವನ್ನೆಲ್ಲ ನಾವು ಪರಿಹರಿಸುತ್ತೇವೆ. ಆಗ ಮಹರ್ಷಿಗಳು ಊರಿನ ಜನರಿಗೆ ರಾಕ್ಷಸರಿಂದ ಆಗುತ್ತಿರುವ ಕಷ್ಟ ತೊಂದರೆಗಳನ್ನು ವಿವರಿಸಿದರು. ಜನರ ಜೀವನದಲ್ಲಿ ಉಂಟಾಗಿದ್ದ ಭಯ, ಅಶಾಂತಿ ಹಾಗೂ ಅಡೆತಡೆಗಳ ಮೂಲವನ್ನು ತಿಳಿಸಿ ಧರ್ಮದ ಸ್ಥಾಪನೆಗೆ ದೇವರ ಅನುಗ್ರಹ ಅವಶ್ಯಕವೆಂದು ತಿಳಿಸಿದರು. ಇದನ್ನೆಲ್ಲ ಕೇಳಿದ ದೇವತೆಗಳು ಈ ಕಷ್ಟಗಳಿಗೆ ಪರಿಹಾರ ನೀಡಬಲ್ಲ ಏಕೈಕ ಮಹೇಶ್ವರನೇ ಎಂಬ ನಿಶ್ಚಯಕ್ಕೆ ಬಂದರು. ಊರಿನ ಜನರಿಗೆ ಅಭಯವಾಣಿ ನೀಡಿ ಭಯಪಡಬೇಡಿ, ಪರಶಿವನೇ ನಿಮಗೆ ದಾರಿ ತೋರ್ತಾನೆ ಎಂದು ತಿಳಿಸಿದರು. ನಂತರ ಆ ದೇವತೆಗಳು ಮಹಾದೇವನ ಸನ್ನಿಧಿಯಲ್ಲಿ ಈ ಎಲ್ಲ ತೊಂದರೆಗಳನ್ನು ವಿವರಿಸಬೇಕೆಂದು ನಿರ್ಧರಿಸಿದರು. ದೇವತೆಗಳೆಲ್ಲರೂ ಕೈಲಾಸಕ್ಕೆ ಬಂದು ಶಿವನ ಸನ್ನಿಧಿಯಲ್ಲಿ ನಡೆದ ಸಂಗತಿಗಳನ್ನು ವಿವರಿಸಿದರು. ಇದೀಗ ಸಮಯ ಬಂದಿದೆ. ಲೋಕಗಳ ಹಿತಕ್ಕಾಗಿ, ಧರ್ಮದ ರಕ್ಷಣೆಗೆ ನನ್ನ ಪ್ರಿಯ ಪುತ್ರನಾದ ಗಣೇಶನೇ ಮುಂದೆ ಬರಬೇಕು ಎಂದು ಪರಮಶಿವನು ಘೋಷಿಸಿದನು. ಅವನ ವಾಣಿಯು ಗಗನಮಂಡಲವನ್ನೇ ನಡುಗಿಸಿದಂತೆ ಪ್ರತಿಧ್ವನಿಸಿತು. ಆ ಆಜ್ಞೆಯ ಶಬ್ದ ಕೇಳುತ್ತಿದ್ದಂತೆಯೇ ದೇವತೆಗಳ ಮನಗಳಲ್ಲಿ ಹೊಸ ನಿರೀಕ್ಷೆಯ ಬೆಳಕು ಮೂಡಿತು. ಆಗ ಶಾಂತ ಗಂಭೀರ ಮುಖದಿಂದ ಗಣೇಶನು ತಂದೆಯ ಆಜ್ಞೆಯನ್ನು ಅಂಗೀಕರಿಸಿ ಮುಂದೆ ಬಂದನು. ಆಗ ಶಿವನು ಗಣೇಶನಿಗೆ ಗಂಭೀರ ಧ್ವನಿಯಲ್ಲಿ ಉಪದೇಶಿಸಿದನು. ವತ್ಸ ಗಣೇಶ, ಲೋಕಕ್ಷೇಮಕ್ಕಾಗಿ ನೀನು ಈಗ ಭೂಲೋಕಕ್ಕೆ ತೆರಳಿ ಅಲ್ಲಿ ತೊಂದರೆ ಕೊಡುತ್ತಿರುವ ರಾಕ್ಷಸನ ಸಂಹಾರ ಮಾಡಬೇಕು. ನಿನ್ನ ಶಕ್ತಿಯಿಂದ ಮಾತ್ರ ಲೋಕಗಳಲ್ಲಿ ಧರ್ಮ ಸ್ಥಾಪನೆ ಸಾಧ್ಯ. ಇದು ಲೋಕದ ಸಂಕಟ ನಿವಾರಣೆಯ ದಾರಿ. ಗಣೇಶ, ನಿನ್ನ ಬೆಂಗಾವಲಿಗೆ ನಾವೆಲ್ಲರೂ ಇದ್ದೇವೆ.
ದೇವತೆಗಳ ಶಕ್ತಿಯು, ಋಷಿಗಳ ಆಶೀರ್ವಾದವು, ಲೋಕಗಳ ಪ್ರಾರ್ಥನೆಯು ನಿನ್ನೊಂದಿಗೆ ಸದಾ ಇರುತ್ತದೆ. ನೀನು ಧೈರ್ಯದಿಂದ ಮುಂದೆ ಸಾಗು, ಜಯ ನಿಶ್ಚಿತ. ಹೀಗೆ ನಿರಂತರ ಯುದ್ಧದ ನಂತರ ಮೂಷಿಕ ಗಣೇಶನ ದಿವ್ಯಶಕ್ತಿಗೆ ತಡೆಯಲಾಗದೆ ಸೋಲನ್ನು ಅನುಭವಿಸಿದ. ಅಹಂಕಾರ, ದರ್ಪ ಎಲ್ಲವೂ ಕರಗಿ ಬಿದ್ದು ಅವನು ಕೊನೆಗೆ ಭಯಭೀತನಾಗಿ ಭಗವಂತನ ಪಾದದಲ್ಲಿ ಶರಣಾಗತನಾದನು. ಕೈಮುಗಿದು ಪ್ರಾರ್ಥನೆ ಮಾಡುತ್ತಾ, ಪ್ರಭು, ನನಗೆ ದಯಮಾಡು, ನಿನ್ನ ಸೇವೆಗೆ ಅರ್ಹನಾಗಿ ನಿನ್ನ ವಾಹನವಾಗಿಯೇ ಸದಾಕಾಲ ಇರುತ್ತೇನೆ ಎಂದು ಬೇಡಿಕೊಂಡನು. ಹೀಗೆ ಮೂಷಿಕನು ಗಣೇಶನ ವಾಹನವಾಗಿ ನಿರಂತರವಾಗಿ ಗಣೇಶನ ಸೇವೆಯಲ್ಲಿ ತೊಡಗಿದನು. ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.